ಬಿಗ್ ಬಾಸ್ ಮನೆಯ ನಿಮ್ ಜೊತೆಗೆ ಇದ್ದಂತವ್ರು ಹಾಗೇನೆ ನೀವು ಬಂದ್ಮೇಲೆ ಹೋದಂತವ್ರು ಎಲ್ಲರ ಹೆಸರನ್ನ ಹೇಳ್ತೀನಿ. ಅವ್ರಲ್ಲಿ ಇಷ್ಟ ಆಗೋದೇನು, ಇಷ್ಟ ಆಗದೆ ಇರುವಂತದ್ದೇನು. ಇದೊಂಥರ ಹೆಂಗೆ ಅಂತಂದ್ರೆ ಬಾಸ್ ಟಿವಿ ರ್ಯಾಪಿಡ್ ಫೈರ್ ಅಂತಾನೆ ಹೇಳ್ಬೋದು. ಓಕೆ ಸೊ ಕೇಳ್ತೀನಿ ಒಬ್ಬೊಬ್ರ ಹೆಸರೇನೆ, ಅವ್ರ ಬಗ್ಗೆ ನೀವು ಇಷ್ಟ ಆಗೋದೇನು, ಇಷ್ಟ ಆಗದೆ ಇರುವಂತದ್ದೇನು ಅಂತ ಹೇಳ್ಬೋದು. ಓಕೆ ಮೊದಲನೇದಾಗಿ ನಮ್ಮ ಯಮುನಾ ಅವರು. ಇಷ್ಟ ಆಗೋದು ಶಿ ಇಸ್ ವೆರಿ ಬೋಲ್ಡ್. ಅಂದ್ರೆ ಅವ್ರಿಗೆ ಅನ್ಸಿದ್ದನ್ನ ಹೇಳ್ತಾರೆ. ಆಮೇಲೆ ಶಿ ಇಸ್ ವೆರಿ ಆಕ್ಟಿವ್, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಅದೆಲ್ಲಾನು ಇಷ್ಟ ಆಗತ್ತೆ. ಇಷ್ಟ ಆಗದೆ ಇರೋದಂತಂದ್ರೆ ಅವರು ತುಂಬಾ ಬೇಗ ಹರ್ಟ್ ಆಗ್ತಾರೆ. ಅದನ್ನ ಸ್ವಲ್ಪ ಕ್ಯಾರಿನೂ ಮಾಡ್ತಾರೆ. ಅದು ಸ್ವಲ್ಪ ನನ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ. ವಕೀಲ್ ಸಾಬ್ ನಿಮ್ಮ ಲಾಯರ್ ಜಗದೀಶ್ ಅವರು. ಹ್ಯಾಟ್ಸ್ ಆಫ್ ಟು ಹಿಸ್ ಕಾನ್ಫಿಡೆನ್ಸ್. ಅಂದ್ರೆ ಏನ್ ಸುಳ್ಳು ಹೇಳಿದ್ರು ಸಖತ್ತಾಗಿ ಹೇಳ್ತಾರೆ ಮಾತ್ರ. ಸಖತ್ತಾಗಿ ಹೇಳ್ತಾರೆ ಅವರು. ನಿಜಕ್ ತಲೆ ಮೇಲೆ ಹೊಡೆದಂಗ್ ಸುಳ್ಳು ಹೇಳ್ತಾರಲ್ಲ, ಅದು ಮೆಚ್ಕೊಳ್ಳೇಬೇಕು. ಎಲ್ರಿಂದ ಸಾಧ್ಯ ಇಲ್ಲ ಅದು ಆತರ. ಸಿ ಸೆಲ್ಫ್ ಮಾರ್ಕೆಟ್ ಮಾಡ್ಕೊಳ್ಳೋದಿರ್ಬೋದು, ಅಷ್ಟು ಕಾನ್ಫಿಡೆಂಟ್ ಆಗಿ ಅವರು ಮಿನಿಸ್ಟರ್ ಇಂದ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಹಿಡಿದು ಎಲ್ರ ಬಗ್ಗೆನೂ ಮಾತಾಡ್ತಾರ. ಆ ಧೈರ್ಯ, ಕಾನ್ಫಿಡೆನ್ಸ್, ಅವ್ರ ಬಗ್ಗೆ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ಮೆಚ್ಕೊಳ್ಳೇಬೇಕು. ಐ ರಿಯಲಿ ಅಪ್ರಿಶಿಯೇಟ್ ದಟ್. ಎಲ್ರಿಂದನೂ ಸಾಧ್ಯ ಇಲ್ಲ ಅದು. ಇವಾಗ ಏನ್ ಹೇಳ್ತಾರೆ, ಇವಾಗ ನಮಗೂ ಬ್ಯಾಂಕ್ ಹೋಗಿ ಲೂಟಿ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಅಲ್ಲಿರೋದೆಲ್ಲ ಕದ್ಕೊಂಡ್ಬರ್ತಾರೆ. ಬಟ್ ಎಲ್ರಿಗೂ ಆಗತ್ತಾ? ಸಾಧ್ಯ ಅದು ಇಂಪಾಸಿಬಲ್. ಅದಕ್ಕೂ ಟ್ಯಾಲೆಂಟ್ ಬೇಕು ಮಾಡೋದಕ್ಕೂ. ಹಾಗೆ ಜಗದೀಶ್ ಅವರು ತರ ಮಾತಾಡೋದಕ್ಕೂ ಕ್ವಾಟ್ಲೆ ಕೊಡೋದಕ್ಕೂ ಟ್ಯಾಲೆಂಟ್ ಬೇಕು. ಸೊ ಇಸ್ ವೆರಿ ಟ್ಯಾಲೆಂಟೆಡ್ ಇನ್ ದಟ್ ವೇ. ಇಷ್ಟ ಆಗದಿರೋದು ಮಾತನ್ ಬರದಲ್ಲಿ ತುಂಬಾ ಪರ್ಸನಲ್ ಆಗಿ ಹೋಗ್ತಾರೆ. ಅದು ನನ್ಗೆ ಇಷ್ಟ ಆಗಲ್ಲ. ಆಮೇಲೆ ಅವ್ರು ಹೇಳಿದ್ದೆ ಸರಿ ಅನ್ನೋ ತರ ಮಾತಾಡ್ತಾರೆ. ದಟ್ ಐ ಡೋಂಟ್ ಫೀಲ್ ಇಟ್ಸ್ ರೈಟ್. ಅಂಡ್ ತುಂಬಾ ಒಂಥರ ಎಲ್ಲ ಎಕ್ಸಾಗ್ರೇಟ್ ಮಾಡಿ ಹೇಳೋದು, ಅದು ನನ್ಗೆ ಇಷ್ಟ ಆಗೋದಿಲ್ಲ ಅಷ್ಟೇ. ಶಿಶಿರ್ ಇಷ್ಟ ಆಗೋದು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ತುಂಬಾ ಪೇಶನ್ಸ್ ಇದೆ ಅವ್ರಿಗೆ. ಇಷ್ಟ ಆಗದಿರೋದು ಅಂದ್ರೆ ನಿಮ್ ಜೊತೆ ಇದ್ದಾಗ ನಿಮ್ಗೆ ಹೆಂಗ್ ಖುಷಿ ಆಗುತ್ತೋ ಆತರ ಮಾತಾಡ್ತಾರೆ. ನನ್ ಜೊತೆ ಇದ್ದಾಗ ನನ್ಗೆ ಹೇಗ್ ಖುಷಿ ಆಗುತ್ತೋ ಆತರ ಮಾತಾಡ್ತಾರೆ. ಇರೋದ್ನ ಇದ್ದಂಗೆ ಹೇಳ್ಬೇಕೇನೋ ಅಂತ ನಂಗೆ ಅನ್ಸುತ್ತೆ. ಐಶ್ವರ್ಯ ಇಷ್ಟ ಆಗೋದು ಶಿ ಇಸ್ ವೆರಿ ಇಂಡಿಪೆಂಡೆಂಟ್. ಎಲ್ರಿಗೂ ಗೊತ್ತಿರಂಗೆ ಪೇರೆಂಟ್ಸ್ ಇಲ್ದೆ she's alone and she's balancing everything. Maybe financially ಇರ್ಬೋದು, ಎಮೋಷನ್ಸ್ ಇರ್ಬೋದು. ಒಬ್ರೇ ಎಲ್ಲಾನು ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇಟ್ಸ್ ನಾಟ್ ಈಸಿ. ಖಂಡಿತವಾಗ್ಲೂ ಅದು ಈಸಿ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಶಿ ಇಸ್ ಡೂಯಿಂಗ್ ಇಟ್. ಯಾ, ಲೈಫ್ ಪುಷಸ್ ಯು ಟು ದೇರ್ ಅಂದಾಗ ಮಾಡ್ಲೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಶಿಸ್ ಟೇಕನ್ ಇಟ್ ವೆರಿ ಸ್ಟ್ರಾಂಗ್ ಆಗಿ. ಸೊ ಅದು ಇಷ್ಟ ಆಗತ್ತೆ. ಇಷ್ಟ ಆಗದಿರೋದು ಸ್ವಲ್ಪ ಓವರ್ ಆಕ್ಟಿಂಗ್ ಜಾಸ್ತಿ ಮಾಡ್ತಾರೆ. ಅದು ಇಷ್ಟ ಆಗಲ್ಲ ಅಷ್ಟೇ. ಮಾನಸ್ ಅವರು ಇಷ್ಟ ಆಗೋದು ಮಾನಸ್ ಅವರು ಲೈಕ್ ತುಂಬಾ ಏನು ಫಿಲ್ಟರ್ ಇಟ್ಕೊಂಡೇನ್ ಮಾತಾಡಲ್ಲ. ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತಾರೆ. ಇಷ್ಟ ಆಗದೆ ಇರೋದು ತುಂಬಾ ಲೌಡ್ ಮಾತಾಡ್ತಾರೆ ಅಷ್ಟೇ. ಇಷ್ಟ ಆಗದೆ ಇರೋದಂತಲ್ಲ, ಅದು ಕೇಳುವಾಗ ಅಂದ್ರೆ ಸ್ವಲ್ಪ ಲಾಂಗ್ ಅವರ್ಸ್ ಕೇಳುವಾಗ ಅದು ಬೇಜಾರಾಗತ್ತೆ ಅಷ್ಟೇ. ಅನುಷಾ ಸ್ಟ್ರಾಂಗ್ ಇದ್ದಾರೆ. ಫಿಸಿಕಲಿನೂ ಶಿ ಸ್ಟ್ರಾಂಗ್, ಮೆಂಟಲಿನೂ ಸ್ಟ್ರಾಂಗ್ ಇದ್ದಾರೆ. ಅವಳು ಅದೇ ಹೇಳ್ತಾ ಇದ್ಲು, ನಾನು ಶಾರ್ಟ್ ಟೆಂಪರೇ, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಇಷ್ಟೊಂದು ಪೇಷನ್ಸ್ ಆಗಿದ್ದೀನಿ ಅಂತ. ನಮ್ಮನೆಯವರು ನಂಗೆ ಅದನ್ನೇ ಹೇಳಿದ್ರು, ನೀನ್ ಶಾರ್ಟ್ ಟೆಂಪರು, ಅಲ್ಲಿ ಯಾಕೆ ಅಷ್ಟೊಂದು ಪೇಷನ್ಸ್ ಆಗಿದ್ಯಾ ಅಂತ ಕೇಳಿದ್ರು. ಸೊ ನಾವ್ ಅನ್ಕೊಂಡಿದ್ದು, ಸೊ ಲಾಂಗ್ ರನ್ ಹೋಗ್ಬೇಕ ಆದ್ರೆ ಪೇಷನ್ಸ್ ಆಗಿ ಇರ್ಬೇಕು. ಆಗ್ಲೇ ಕೂಲ್ ಕಳ್ಕೊಳ್ದೆ. ಈಗ ರಜತ್ ಅವ್ರು ಬಂದು ಎಲ್ರು ಬೈತಾ ಇದ್ದಾಗ ಜನಕ್ಕೆ ಇಷ್ಟ ಆಗಿಲ್ಲ ಅದು. ಏನಕ್ಕೆ ಕಮೆಂಟ್ಸ್ ಪಾಸ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದಾರೆ. ಆಮೇಲೆ ನಾನು ನೋಡ್ದೆ ಸುದೀಪ್ ಸರುನು ಅವ್ರಿಗೆ ಕ್ಲಾಸ್ ತಗೊಳ್ತಾ ಇರೋದನ್ನ. ಸೊ ನಾವ್ ಯೋಚನೆ ಮಾಡಿದ್ ಹಂಗೆ, ತುಂಬಾ ದಿನಗಳಿರ್ಬೇಕು, ಈಗ್ಲೇ ಪೇಷನ್ಸ್ ಕಳ್ಕೊಂಡ್ರೆ ಸರಿ ಇರಲ್ಲ. ಸೊ ಲೆಟ್ ಮಿ ಜಡ್ಜ್ ಎವ್ರಿ ಒನ್ ಅಂತ ಹೇಳಿ ಪೇಷನ್ಸ್ ಆಗಿದ್ದು. ಅನುಷನು ಅದೇ, ನಾನು ಶಾರ್ಟ್ ಟೆಂಪರ್, ಬಟ್ ಇಲ್ಲಿ ನಾನು ಪೇಷನ್ಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಸೊ ಐ ಅಪ್ರಿಶಿಯೇಟ್ ದಟ್. ಅವರು ಆಮೇಲೆ ನರ್ಕದಲ್ಲಿ ಅವರು ಆತರ ಊಟ ತಿಂಡಿ ಆತರ ಒಂದು ಫೆಸಿಲಿಟಿಲಿ ಬೆಳ್ದಿಲ್ಲ, ಆದ್ರೆ ನರ್ಕದಲ್ಲಿ ಆತರ ಎಲ್ಲ ಇದ್ದು ಜಯಿಸ್ಕೊಂಡ್ ಬಂದಿದ್ದಾರೆ. ಅಲ್ಲೇ ಇದ್ದು ಟಾಸ್ಕ್ ಗಳು ಮಾಡಿದಾಳೆ. ಅದನ್ನೆಲ್ಲ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಇಷ್ಟ ಆಗ್ದಿರೋದೇನು ಅಂತದೇನು ಇಲ್ಲ ನನ್ಗೆ. ಇಷ್ಟ ಆಗದೆ ಇರೋ ತರದೇನು ಇಲ್ಲ. ಶಿ ಇಸ್ ನೈಸ್ ಗರ್ಲ್. ಧರ್ಮ ಇಷ್ಟ ಆಗದಿರೋದು ಅಗೇನ್ ಏನು ಇಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ. ವೆರಿ ಸ್ವೀಟ್ ಪರ್ಸನ್. ಮನೆ ಕೆಲ್ಸದಿಂದ ಹಿಡಿದು ಎಲ್ಲಾನು ಮಾಡ್ತಾ ಇದ್ರು. ಪಾಪ ಹೆಣ್ಮಕ್ಳು ಅಷ್ಟ್ ನೀಟಾಗಿ ಮಾಡಲ್ಲ, ಅಷ್ಟ್ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ರು. ಆಮೇಲೆ ಬೇರೆಯವ್ರಿಗೆ ಹರ್ಟ್ ಆಗತ್ತಾ ಅನ್ನೋ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ.
ಬೇರೆಯವ್ರ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ. ಸೊ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಈಸ್ ವೆರಿ ನೈಸ್ ಅಂಡ್ ಥ್ಯಾಂಕ್ಸ್ ಟು ಹಿಸ್ ಪೇರೆಂಟ್ಸ್ ಆ ಥರ ಒಂದು ಹುಡುಗನ ಬೆಳೆಸಿದ್ದಾರೆ, ಆ ಥರ ಒಂದು ಕಲ್ಚರ್ ಕೊಟ್ಟು. ಯಾ ಇಸ್ ವೆರಿ ಗುಡ್. ರಂಜಿತ್ ರಂಜಿತ್ ಇಸ್ ಅ ಜೆಂಟಲ್ಮನ್. ಲೈಕ್ ಯಾರ ಬಗ್ಗೆನೂ ಏನು ಗಾಸಿಪ್ ಮಾಡ್ತಾ ಇರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಿದ್ರು, ಅವ್ರ ಕೆಲಸ ಆಯ್ತು ಎಷ್ಟಾಯ್ತು ಅಷ್ಟು ಮಾತಾಡ್ತಿದ್ರು. ಎಲ್ಲೂ ಅವರು ಜಗಳ ಅಂತ ಯಾರ ಜೊತೆನೂ ಆಡಿರ್ಲಿಲ್ಲ ಅಲ್ಲಿದ್ದಾಗ. ಜಗದೀಶ್ ಅವರು ಪ್ರೊವೋಕ್ ಮಾಡಿ ಜಗಳ ಆಡೋ ತರ ಮಾಡಿದ್ರು ಅಷ್ಟೇ ಹೊರತು ಅವ್ರಾಗ ಅವರೇ ಯಾರ ಮೇಲೂ ಜಗಳಕ್ಕೇನು ಇಳ್ದಿರ್ಲಿಲ್ಲ ಅಥವಾ ಬೇರೆ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಾತಾಡಿರ್ಲಿಲ್ಲ. ಸೊ ಐ ಅಪ್ರಿಶಿಯೇಟ್ ದಟ್. ಯಾ. ಅಂಡ್ ತ್ರಿವಿಕ್ರಮ್ ವಿಕ್ರಮ್ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ದಾನೆ, ತುಂಬಾ ಪೇಶನ್ಸ್ ಇದೆ. ಅಂದ್ರೆ ಬೇರೆಯವರೇನೇ ಎಗರಾಡ್ತಾ ಇದ್ರು ಹಿಲ್ ಬಿ ಲೈಕ್ ಓಕೆ ಮಾತಾಡು ನನ್ ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಅನ್ನೋ ಒಂದು ಇದ್ರಲ್ಲೇ ಇರ್ತಾರೆ. ಅವ್ರು ಆಲ್ರೆಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ, ಹೇಗ್ ಆಡ್ಬೇಕು ಅನ್ನೋದು. ಯಾಕಂದ್ರೆ ಮಿನಿ ಬಿಗ್ ಬಾಸ್ಗೆಲ್ಲ ಹೋಗಿ ಬಂದಿರೋದ್ರಿಂದ ಒಂದ್ ತಿಂಗಳು ಹೋಗಿ ಬಂದ್ರು ನಮ್ಗೊಂದು ಐಡಿಯಾ ಬಂದ್ಬಿಡತ್ತೆ. ಓಕೆ, ನಾವು ಹೊರಗಡೆ ನೋಡೋದ್ಕಿಂತ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದ್ರೆ ಅದು ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಐಡಿಯಾ ಇದೆ ಹೌ ಇಟ್ ವರ್ಕ್ಸ್ ಅನ್ನೋದು. ಸೊ ಹಾಗಾಗಿ ಅವರು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಆ ತರ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಇಸ್ ಪ್ಲಸ್. ಮೈನಸ್ ತುಂಬಾ ಅಗ್ರೆಸಿವ್ ಆಗ್ಬಿಡ್ತಾರೆ ಅನ್ಸುತ್ತೆ. ಗೇಮ್ಸ್ ಎಲ್ಲ ಬಂದಾಗ ಹೆಣ್ಮಕ್ಳು ಗಂಡ್ಮಕ್ಳು ಏನು ನೋಡೋದಿಲ್ಲ, ತೆಗ್ ಹೋಗಿತಾ ಇರ್ತಾರೆ. ಸೊ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಆಡ್ಬೇಕು. ಅವ್ರು ಹೇಳ್ತಾರೆ ನನ್ಗೆ ಗೊತ್ತು ನಾನು ಹುಷಾರಾಗಿ ಆಡ್ತೀನಿ ಅಂತ, ಬಟ್ ಎಷ್ಟೇ ಹುಷಾರಾಗಿದ್ರು ಏನೋ ಒಂದು ಟೈಮಲ್ಲಿ ಬ್ಯಾಡ್ ಟೈಮಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗ್ಬಿಟ್ಟಾಗ ಅಗ್ರೆಸಿವ್ ಆಗಿ ಇವಾಗ ಎಲ್ಲರೂ ಅಷ್ಟೇ ಟಾಸ್ಕ್ ನ ಆರಾಮಾಗೂ ಆಡ್ಬೋದು. ಅದನ್ನ ಯಾಕೆ ಎಲ್ಲಾನು ಒಂಥರ ರಿವೆಂಜ್ ತರ ಗ್ರಜ್ ತರಾನೇ ಮಾಡ್ತಾ ಇದಾರೋ ಗೊತ್ತಿಲ್ಲಪ್ಪ. ಟೂ ಮಚ್ ಅಗ್ರೆಸಿವ್ ಆಗ್ಬಿಡ್ತಾರೆ ಎಲ್ಲಾರು ಟಾಸ್ಕ್ ಅಂತ ಬಂದಾಗ. ಅವರು ಅದನ್ನೇ ಮಾಡ್ತಾರೆ. ಸೊ ದಟ್ ಇಸ್ ನಾಟ್ ಗುಡ್ ಅಂತ ಅನ್ಸುತ್ತೆ. ಮೋಕ್ಷಿತ ಪಾಪ ಸೈಲೆಂಟ್ ಆಗಿದ್ರಪ್ಪ. ನಾನ್ ಬರೋ ತನಕ ಸೈಲೆಂಟ್ ಆಗೇ ಇದ್ರು. ನನ್ ಜೊತೆ ಅವ್ರ ಎಲಿಮಿನೇಷನ್ ನಲ್ಲಿ ನಿಂತಾಗ ಪಾಪ ಅವ್ರಿಗೆ ಅನ್ಸ್ತೇನೋ, ಓ ನಾನ್ ಸೈಲೆಂಟ್ ಆಗಿದ್ರೆ ಎಲಿಮಿನೇಟ್ ಮಾಡ್ಬಿಡ್ತಾರೆ, ನಾನ್ ಮಾತಾಡ್ಲೇಬೇಕು ಅಂತ ಕಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ ಏನ್ ಮಾಡ್ಬೋದು, ಯಾವ ವಿಷಯ ತಗೊಂಡ್ ಜಗಳ ಆಡ್ಬೋದು ಅಂತ. ಯಾವ್ದೋ ಒಂದ್ ವಿಷಯ ಯೋಚನೆ ತಲೆಗ್ ಬಂದಿದೆ, ಹೋಗ್ತಾ ಇದ್ದಾಗೆ ಅದ್ರ ಬಗ್ಗೆ ಜಗಳ ಶುರು ಮಾಡಿದ್ದಾರೆ. ಪಾಪ 2-3 ಸಲ ಜಗಳ ಮಾಡಿದ್ರು. ಅದು ಒಳಗಡೆಯಿಂದ ಬಂದ್ರೆ ದಿನ ಜಗಳ ಆಡ್ತಾರೆ. ಅಂದ್ರೆ ನಿಮ್ ಕ್ಯಾರೆಕ್ಟರ್ ಅದಾಗಿದ್ರೆ ನಿಮ್ ಜಗಳ ಮಾಡೋದ್ ಈಸಿ ಆಗುತ್ತೆ. ಪಾಪ 2-3 ಸಲ ಜಗಳ ಮಾಡಿ ಇವಾಗ ಸೈಲೆಂಟ್ ಆಗಿದ್ದಾರೆ ಮತ್ತೆ. ಸೊ ಜಗಳ ಮಾಡಿ ನನ್ಗೆ ಇಷ್ಟ ಆಗ್ಲಿಲ್ಲ. ಅವ್ರಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಗೌತಮಿ ಅಂದ್ರೆ ನಂಗೆ ಸ್ವಲ್ಪ ಫೇಕ್ ಅಂತ ಅನ್ಸ್ತಾಳೆ ಗೌತಮಿ. ಯಾಕಂದ್ರೆ ನಗು ಬಂದಾಗ ನಾವ್ ನಗ್ತೀವಿ, ಕೋಪ ಬಂದಾಗ ಸಿಟ್ ಮಾಡ್ಕೋತೀವಿ. ಅವ್ರೆಲ್ಲಾನು ನಕ್ಕೊಂಡೇ ಹೇಳ್ತಾರೆ. ಕೋಪ ಬಂದ್ರು ಹಿಂಗ್ ಮಾಡ್ತಾ ಇದ್ದೀನಿ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಮೇಡಮ್ ಚೆನ್ನಾಗಿರ್ತದೆ ಆಕ್ಚುಲಿ. ಅಂದ್ರೆ ಗೌತಮಿ ನನಗ್ ಫೇಕ್ ಅನ್ಸ್ತಾಳೆ. ಯಾಕಂದ್ರೆ ಈಗ ನಂಗೆ ನಗು ಬಂದ್ರೆ ನಾನು ನಗ್ತೀನಿ, ಕೋಪ ಬಂದ್ರೆ ಯಾಕೆ ಹಿಂಗ್ ಮಾಡ್ತೀಯ ಅಂತ ಕೇಳ್ತೀನಿ. ಅವ್ರ ಹಂಗಲ್ಲ, ನೀನ್ ಹಂಗ್ ಮಾಡಿದ್ ನಂಗೆ ಇಷ್ಟ ಆಗಿಲ್ಲ, ನೀನ್ ಹಂಗ್ ಹೊಡೆದೆ ಅಲ್ವಾ ಅದಕ್ಕೆ ಚೂರ ಇಷ್ಟ ಆಗಿಲ್ಲ ನಗ್ತಾರೆ. ದಟ್ ಲುಕ್ಸ್ ಸೋ ಫೇಕ್. ಆಬ್ವಿಯಸ್ಲಿ ನನ್ ಕೈಲಿ ನಾನು ಆತರ ಮಾಡಕ್ ಸಾಧ್ಯ ಇಲ್ಲ. ನನ್ ಸಿಟ್ ಬಂದು ಸಿಟ್ ತೋರಿಸ್ತೀನಿ ಅಥವಾ ಸೈಲೆಂಟ್ ಆಗಿರ್ತೀನಿ. ಬಟ್ ನನಗ್ ಗೊತ್ತಿರಂಗೆ ಯಾರು ಹಂಗಂತೂ ಯಾರು ಕೋಪ ಬಂದ್ರು ನಕ್ಕೊಂಡ್ ಮಾತಾಡೋದು ನಾನ್ ನೋಡಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೋಲ್ ಮಾಡಿದಾರೆ ಅವ್ರನ್ನ. ಅದ್ಯಾವ್ದೋ ಒಂದ್ ಸಿನಿಮಾದಲ್ಲಿ ಸುಂದರ್ ರಾಜ್ ಅವರು ಎಲ್ಲದಕ್ಕೂ ನಕ್ಕೊಂಡೇ ಮಾತಾಡ್ತಾರೆ. ಸೊ ಅದನ್ನ ಕ್ಲಿಪ್ಪಿಂಗ್ ಹಾಕ್ಬಿಟ್ಟು ಟ್ರೋಲ್ ಮಾಡಿದ್ರೆ, ಈ ಅಮ್ಮ ಏನಪ್ಪ ಎಲ್ಲದಕ್ಕೂ ನಗ್ತಾರೆ ಅಂತ. ಸೊ ಐ ಫೀಲ್ ಶಿ ಇಸ್ ವೆರಿ ಫೇಕ್. ಅಂಡ್ ಇವರು ಶೋಭಾ ಶೆಟ್ಟಿ ಸಿಕ್ಕಾಪಟ್ಟೆ ಅಗ್ರೆಸಿವ್. ತೆಲುಗುಲು ನಾನು ಅವ್ರನ್ನ ನೋಡಿದ್ದೆ. ಸಿಕ್ಕಾಪಟ್ಟೆ ಮಾತು ಜೋರು, ಅಗ್ರೆಸಿವ್ನೆಸ್ ತುಂಬಾ ಜಾಸ್ತಿ ಇದೆ. ಐ ಡೋಂಟ್ ನೋ ವೇರ್ ಇಟ್ ವಿಲ್ ಲೀಡ್ ಅಂತಂದ್ರೆ. ಈಗ ರಿಯಾಲಿಟಿ ಶೋ ಅವ್ರಿಗೂ ಓಕೆ, ಅದನ್ನೇ ರಿಯಲ್ ಲೈಫ್ ಅಲ್ಲೂ ಮಾಡ್ಬಿಟ್ರೆ ಭಾರಿ ಕಷ್ಟ ಆಗತ್ತೆ. ರಿಯಾಲಿಟಿ ಶೋ ಗೇಮ್ ಗೆಲ್ಲೋದಿಕ್ಕೆ ಅಥವಾ TRP ಬರೋದಿಕ್ಕೆ, ಕಂಟೆಂಟ್ ಕೊಡೋದಕ್ಕೆ ಅವ್ರಿಗೂ ಓಕೆ. ಬಟ್ ಅದಾದ್ಮೇಲೆ ಕಂಟ್ರೋಲ್ ಮಾಡ್ಕೊಂಡ್ರೆ ಓಕೆ. ಅಥವಾ ರಿಯಲ್ ಲೈಫ್ ಅಲ್ಲಿ ಅವ್ರು ಹೆಂಗಿದಾರೋ ನನ್ಗೆ ಗೊತ್ತಿಲ್ಲ. ಬಟ್ ಆನ್ ಸ್ಕ್ರೀನ್ ನೋಡಿರೋದು ಅಷ್ಟೊಂದು ಅಗ್ರೆಷನ್, ಇಟ್ಸ್ ನಾಟ್ ಗುಡ್ ಅಂತ ಅನ್ಸುತ್ತೆ. ರಜತ್ ನಾನು ರಾಜಾರಾಣಿ ಶೋ ಅವ್ರನ್ನ ನೋಡಿದ್ದೆ. ಅಂದ್ರೆ ಪರ್ಸನಲ್ ಆಗಿ ನೋಡಿಲ್ಲ, ಬಟ್ ಶೋ ಅಲ್ಲಿ ನೋಡಿದ್ದೆ. ಈಸ್ ಟ್ಯಾಲೆಂಟೆಡ್, ನೋ ಡೌಟ್ ಅಬೌಟ್ ಇಟ್. ಬಟ್ ಅದೇ ಅವರು ಜಗಳ ಮಾಡಿದ್ರ ಅಂದ್ರೆ ಬೇರೆ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಜಗಳ ಮಾಡೋರು ತುಂಬಾ ಆಲ್ರೆಡಿ ಮನೇಲಿ ಜಾಸ್ತಿ ಜನ ಇದಾರೆ, ಜಗಳ ಮಾಡ್ತಾ ಇದಾರೆ. ಸೊ ಇವ್ರು ಬೇರೆ ತರನೇ ಇದ್ದಿದ್ರೆ ರಜತ್ ವುಡ್ ಹ್ಯಾವ್ ಸ್ಟುಡ್ ಡಿಫ್ರೆಂಟ್ ಅಂಡ್
ಚೆನ್ನಾಗಿರ್ತಿತ್ತೇನೋ ಅಂತ ನನ್ಗೆ ಅನ್ಸುತ್ತು. ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ಪಾಪ ಅವರೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಊರಲ್ಲಿ. ಅವರು ನೆಕ್ಸ್ಟ್ ಇನ್ನೂ ದೊಡ್ಡ ಲೆವೆಲ್ ಹೋಗ್ಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ತಗಡು ಏನೇನೋ ಪಾಪ ಬಯಸ್ಕೊತಾ ಇದಾರೆ. ರಜತ್ ಅವ್ರ ಕೈಲಿ ಸೆಡೆ ಆಗಿಗೆಲ್ಲ ಅನ್ಸ್ಕೊಂತಾ ಇದಾರೆ. ಅದನ್ನೇ ನಾನು ಹೇಳಿದ್ದು, ಅದೆಲ್ಲ ತುಂಬಾ ಹರ್ಟ್ ಆಗತ್ತೆ ನಮ್ಗೆ. ಅಂದ್ರೆ ನಾವು ಏನೇ ರಿಯಾಲಿಟಿ ಶೋ ಹೋಗಿದ್ರು ನಮ್ಗೆ ನಾವು ಅಂದ್ರೆ ಬೇರೆಯವರಿಂದ ನಾವು ಬಯಸ್ಕೊಂಡಿದ್ದೀನಲ್ಲ, ಅವ್ರೇನೋ ಕಂಟೆಂಟ್ ಕೊಡೋಕೋಸ್ಕರ ಏನೋ ಮಾತಾಡ್ತಾರೆ. ಆದ್ರೆ ಅದು ನಮಗೆ ಎಫೆಕ್ಟ್ ಆಗತ್ತೆ. ಈಗ ಸುರೇಶ್ ಅವ್ರ ಊರಲ್ಲೆಲ್ಲ ಮೆಚ್ಕೊಂಡಿರ್ತಾರೆ, ಅಂದ್ರೆ ದೊಡ್ಡ ಮನುಷ್ಯ ಅಂತ ಅನ್ಕೊಂಡಿರ್ತಾರೆ. ಒಂದಷ್ಟು ಜನಕ್ಕೆ ಕೆಲ್ಸ ಕೊಟ್ಟಿದ್ದಾರೆ, ಈಸ್ ಎ ಬಾಸ್. ತುಂಬಾ ಜನಕ್ಕೆ ಕೆಲ್ಸ ಕೊಟ್ಟು ಮಾಡ್ತಾ ಇರೋಂತ ಒಬ್ರು ಅಲ್ಲಿ ಹೋಗಿ ಈಗ ಯಾರ ಕೈಲೋ ಅನ್ಸ್ಕೊಂಡು ಮಾಡ್ಕೊಂಡು ಇದೆಲ್ಲ ಬೇಕಾ ಅಂತ ಒಂದೊಂದ್ಸಲ ಅನ್ಸ್ಬಿಡತ್ತೆ ನಮ್ಗೆ. ಬಟ್ ಈಸ್ ಹಾರ್ಡ್ಲಿ ಒಳ್ಳೆ ಮನುಷ್ಯ. ಬಟ್ ಟಾಸ್ಕ್ ಆಡುವಾಗ ಅಥವಾ ಗೇಮ್ ಆಡೋಕ್ಕೋಸ್ಕರ ಇಲ್ ಬಿಕಮ್ ವೆರಿ ಅಗ್ರೆಸಿವ್ ಅಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ. ಬಟ್ ಐ ಫೀಲ್ ರಿಯಲಿ ಸಾರಿ ಫಾರ್ ಹಿಮ್. ಲೈಕ್ ಏನೋ ಅನ್ಕೊಂಡು ಹೋಗಿದ್ದಾರೆ. ಐ ಡೋಂಟ್ ನೋ ಆಗುತ್ತಾ ಅವ್ರದ್ದು, ಏನೋ ಆಗತ್ತೆ ಅಂತ ಗೊತ್ತಿಲ್ಲ. ಧನ್ರಾಜ್ ಒಳ್ಳೆ ಮನುಷ್ಯ ಅಂತಂದ್ರೆ ಪಾಪ ಅವ್ರಿಗೂನು ಜಗಳ ಮಾಡೋದೆಲ್ಲ ಇಷ್ಟನೇ ಇಲ್ಲ. ನಾನ್ ನೋಡ್ದಂಗೆ ಅವ್ರಿಗೆ ಯಾವಾಗ್ಲೂ ಅಂತಿದ್ರು, ಅಪ್ಪ ನಾವು ಜಾಯಿಂಟ್ ಫ್ಯಾಮಿಲಿಲಿ ಇದ್ವಿ, ಬಟ್ ನಾವ್ ಯಾವತ್ತೂ ಜಗಳ ಆಡ್ತಾ ಇರ್ಲಿಲ್ಲ. ಜಗಳ ಆಡಿದ್ರು ರೂಮಲ್ಲಿ ಹೋಗಿ ಜಗಳ ಆಡ್ತಾ ಇದ್ವಿ ಸೈಲೆಂಟ್ ಆಗಿ ಅಷ್ಟೇ. ಈ ತರ ಎಲ್ಲ ಹಿಂಗೆಲ್ಲ ನೇರ ನಿಂತ್ಕೊಂಡು ಜಗಳ ಆಡೋದು, ಬೈಯೋದು, ನಾಮಿನೇಟ್ ಮಾಡೋದು ಇದೆಲ್ಲ ಕಷ್ಟ ನನ್ಗೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರಿಗೆ ಅದೇ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡೆ ಇಷ್ಟ ಜಗಳ ಆಡೋದಕ್ಕಿಂತ. ಐ ಲೈಕ್ ಹಿಸ್ ಕಾಮಿಡಿ ಸೆನ್ಸ್ ಚೆನ್ನಾಗಿದೆ. ಗುಡ್ ಎಂಟರ್ಟೈನರ್. ಹನುಮಂತು ಸಿಕ್ಕಾಪಟ್ಟೆ ಬುದ್ಧಿವಂತ. ಹನುಮಂತು ಯಾಕಂದ್ರೆ ಫಸ್ಟ್ 2 weeks ಎಲ್ರನ್ನೂ ಅಬ್ಸರ್ವ್ ಮಾಡಿದ್ರು. ಆರಾಮಾಗಿ ಕುತ್ಕೊಂಡು ಯಾರೇ ಏನೇನ್ ಮಾಡ್ತಾರೆ ಯಾವ್ದಕ್ಕೂ ಇನ್ವಾಲ್ವ್ ಆಗದೆ, ಯಾರ ಜೊತೆನೂ ಸೇರ್ದೆ, ದೂರದಲ್ಲೇ ನಿಂತ್ಕೊಂಡು ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ಈಗ ಸ್ಲೋ ಆಗಿ ಸ್ಪೀಕಿಂಗ್ ಅಪ್ ಅಂತ ಅನ್ಸುತ್ತೆ. ಬಟ್ ಅದೇ ಬಿಗ್ ಬಾಸ್ ಫೇವ್ರೆಟ್ ಸ್ಟೂಡೆಂಟ್ ಏನೋ ಅಂತ ಅನ್ಸುತ್ತೆ ಒಂದೊಂದ್ಸಲ ಹನುಮಂತವ್ರು. ಅದು ಒಂದು ನೋಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅದ್ ಹಾಕಿದ್ರು. ಅಂದ್ರೆ ಬಿಗ್ ಬಾಸ್ ಒಂದು ಸ್ಕೂಲ್ ಆಗಿದ್ದಿದ್ರೆ ಹನುಮಂತವ್ರು ಫೇವ್ರೆಟ್ ಟೀಚರ್ಸ್ ಫೇವ್ರೆಟ್ ಸ್ಟೂಡೆಂಟ್ ಅನ್ನೋ ತರ ಇದಾರೆ ಅಂತ ಹಂಗೆ ಅನ್ಸುತ್ತೆ ನಮ್ಗೆ. ಬಿಕಾಸ್ ಅವ್ರು ಏನ್ ಮಾಡಿದ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಅವರು ಕಾಣಿಸ್ಕೊಳ್ದೇ ಇದ್ರು ಕಾಣಿಸ್ಕೊಳ್ಳೋ ತರ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಳಗಡೆ ಇರೋರ್ಗೆ ಅನ್ಸ್ತಿದೆ ಅವ್ರು ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅಂತ. ಬಟ್ ಜನಕ್ಕೆ ಅವ್ರು ಕಾಣಿಸ್ಕೊತಾ ಇದಾರೆ ಅಂದಾಗ ಸೊ ಈಸ್ ಅ ಬಿಗ್ ಬಾಸ್ ಫೇವ್ರೆಟ್ ಸ್ಟೂಡೆಂಟ್ ಅಂತ ಅನ್ಸುತ್ತೆ. ಚೈತ್ರ ಕುಂದಾಪುರ ಅವರು ಅಂದ್ರೆ ಅವರು ಮಾತೆ ಅವ್ರಿಗೆ ಬಂಡವಾಳ. ಅವರು ಅದನ್ನೇ ಹೇಳ್ತಾರೆ, ನಮ್ಮ ಮಾತೆ ನಮಗ್ ಬಂಡವಾಳ. ಅವ್ರು ಯಾಕಂದ್ರೆ ಅವರು ಏನು ಯಾವ್ದ್ರಲ್ಲಿದಾರಪ್ಪ ನನ್ಗೆ ಅಷ್ಟು ಅವ್ರ ಬಗ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಬಂದ್ಮೇಲೆ ಅವರು ಓಕೆ ಈ ತರ ಚೈತ್ರ ಅಂದ್ರೆ ಇವರು ಅಂತ ಗೊತ್ತಾಗಿದ್ದು. ಅದಕ್ ಮುಂಚೆ ದೇವರಾಣೆ ಅವ್ರು ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ. ಇವಾಗ ಜಗದೀಶ್ ಅವ್ರು ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವ್ರನ್ನ ಯಾವತ್ತೂ ನಾನು ನೋಡಿರ್ಲಿಲ್ಲ. ಸೊ ಹಾಗಾಗಿ ಚೈತ್ರ ಅವ್ರಿಗೆ ಮಾತಾ ಬಂಡವಾಳ. ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ ಅದೇ ಆಗಿದೆ. ತುಂಬಾ ಮಾತಾಡ್ತಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ, ತುಂಬಾ ಮಾತಾಡ್ತಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ. ಬಟ್ ಅದೇ ಅವರು ಏನಾದ್ರೂ ಆಗ್ಲಿ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಒಟ್ನಲ್ಲಿ ಮಾತಾಡ್ತಾರೆ. ಟಾಸ್ಕ್ ಗಳು ಹಂಗೆ ಆಡ್ತಾರೆ, ಎದ್ದೋ ಬಿದ್ದೋ ಅಂತ ಅವ್ರು ಹಾರ್ಮ್ ಮಾಡ್ಕೊಂಡು ಟಾಸ್ಕ್ ಗಳು ಆಡ್ತಾರೆ. ಎಷ್ಟೋ ಸಲ ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ಹಂಗೆ ಶಿ ಇಸ್ ವೆರಿ ಲೌಡ್. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮಂಜು ಅವರಲ್ಲಿ ಇಷ್ಟ ಆಗುವಂತದೇನು, ಇಷ್ಟ ಆಗದಿರುವಂತದ್ದೇನು? ಏನು ಇಷ್ಟ ಆಗಲ್ಲ ನಂಗೆ ಅವರಲ್ಲಿ. ನನ್ಗೆ ಫಸ್ಟ್ ಡೇ ಇಂದನೂ ವೈಬ್ ಸೆಟ್ ಆಗಿಲ್ಲ ನನ್ಗೆ. ಆಮೇಲೆ ನೀವೇ ನೋಡ್ತಾ ಇದ್ದೀರಾ, ಅವ್ರ ಜೊತೆಲಿ ಇರೋರ್ ಬಗ್ಗೆನೆ ಅವ್ರು ಮಾತಾಡ್ತಾರೆ. ಒಂದು ರಿಲೇಶನ್ಶಿಪ್ ಏನು ವ್ಯಾಲ್ಯೂ ಕೊಡ್ತಾ ಇಲ್ಲ ಅವರು. ಅಂದ್ರೆ ಆ ಮೂಮೆಂಟ್ಗೆ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ಲಾಭ ಇದೆ ಅಂದ್ರೆ ಮಾಡ್ಕೊಂಡು ಆ ಕಾರ್ಯ ಸಾಧಿಸ್ಕೋತಾರೆ. ಆಮೇಲೆ ಹಿಂದೆಗಡೆ ಕುತಂತ್ರಗಳು ಮಾಡ್ಕೊಂಡು ದಟ್ ಇಸ್ ಹಿಸ್ ಪರ್ಸನಾಲಿಟಿ. ಆಮೇಲೆ ಮಾತನು ಅಷ್ಟೇ ಒಂಥರ ಖುಷಿ ಆಗೋ ತರ ಏನೋ ಮಾತಾಡಲ್ಲ. ಅವ್ರ ಮಾತು ತುಂಬಾ ಚುಚ್ಚೋ ತರಾನೇ ಮಾತುಗಳಿರತ್ತೆ. ರಿಯಲ್ ಆಗಿ ಆ ವ್ಯಕ್ತಿ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಭರಾಟೆ ಸಿನಿಮಾ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದೀವಿ, ಬಟ್ ಕಾಂಬಿನೇಷನ್ ಇರ್ಲಿಲ್ಲ. ಬಟ್ ಒಟ್ಟಿಗೆ ಟ್ರಾವೆಲ್ ಮಾಡಿದಾಗ ಐ ಫೀಲ್ ಇಸ್ ನೈಸ್ ಪರ್ಸನ್ ಅಂತ. ವಿ ಟ್ರಾವೆಲ್ ಟುಗೆದರ್, ಅವಾಗ ಖುಷಿ ಆಗಿತ್ತು. ಬಟ್ ಬಿಗ್ ಬಾಸ್ ಮನೇಲಿ ಐ ಫೀಲ್ ಲೈಕ್ ನಂಗೆ ವೈಬ್ಸ್ ಇಷ್ಟ ಆಗಿಲ್ಲ. ಓಕೆ.